ಹಾಯ್ ನಮಸ್ಕಾರ, ಪ್ಯಾಕು ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕು. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಹೂ ಕಟ್ಟುವ ಸ್ಪರ್ಧೆ ಇತ್ತು. ಅದಕ್ಕೆ ಮನೇಲಿ ಹೂವಿನ ಹಾರದ ತಯಾರಿಯಲ್ಲಿದ್ದರು. ಹೂ ನೋಡಿ, ಈ ಸಲದ ಕಾಂಪಿಟೇಷನ್ಗೆ ಇಷ್ಟು ಹೂಗಳೆಲ್ಲ ಬಂದಿದೆ. ಮೊದಲೆಲ್ಲ ಕಡಿಮೆ ಬರ್ತಿತ್ತು, ಈ ಸಲ ಸ್ವಲ್ಪ ಜಾಸ್ತಿ ಹೂವಿನ ಹಾರಗಳು ಬಂದಿದೆ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಭಜನಾ ಕಾರ್ಯಕ್ರಮ ಸ್ಕೂಲಲ್ಲಿ ಮಾಡ್ತೀವಿ. ಸ್ಕೂಲಲ್ಲಿ ಮೊದಲನೇ ದಿವಸ ಭಜನೆ ಮಾಡಿ ನೆಕ್ಸ್ಟ್ ಡೇ ಮೊಸರು ಕುಡಿಕೆ ಕಾರ್ಯಕ್ರಮವನ್ನು ಸೆಲೆಬ್ರೇಷನ್ ಮಾಡ್ತೀವಿ. ಭಜನೆ ಎಲ್ಲ ಮುಗೀತು. ಇವರೇ ನೋಡಿ ನಮ್ಮೂರಿನ ಹುಡುಗರು, ಎಲ್ಲ ಊರವ್ರು ಸೇರಿದ್ದು. ಇದು ಶಾಲೆ, ನಾನು 5ನೇ ತನಕ ಇಲ್ಲೇ ಓದಿದ್ದು, ಕಾಪಿನಟ್ಕದಲ್ಲಿರುವಂಥ ಶಾಲೆ. ಎಲ್ಲ ಭಜನೆ ಎಲ್ಲ ಮುಗಿಸ್ಕೊಂಡು ನಾಳೆಗೆ ಬಹುಮಾನ ವಿತರಣೆಗೆಲ್ಲ ಪ್ರೈಸ್ ಪ್ಯಾಕಿಂಗ್ ಮಾಡಬೇಕಿತ್ತು. ಮೇಲೆ ಕೂತವ್ರು ನೋಡಿ, ಅವರೇ ನಮ್ಮ ಈ ಸಲದ ಅಧ್ಯಕ್ಷರು. ತೆಂಗಿನಕಾಯಿ ತಿಂತವ್ರೆ. ಓಕೆ, ಪಾಪ ಏನು ಮಾಡೋಣ, ಅಧ್ಯಕ್ಷರು ಟೆನ್ಷನಲ್ಲಿ ಕಾಯಿ ತಿಂತವ್ರೆ ಅನಿಸುತ್ತೆ. ಓಕೆ, ಇದೇ ನೋಡಿ ನಮ್ಮ ಮನೆಯ ಶ್ರೀಕೃಷ್ಣನ ಅಲಂಕಾರ ಹೇಗಾಗಿತ್ತು ಅಂತ. ಇದನ್ನು ಸ್ವಾತಿ ಇನ್ಚಾರ್ಜ್ ತಗೊಂಡೆಲ್ಲ ಮಾಡಿದರು. ಈ ವರ್ಷ ಸ್ಪೆಷಲಾಗಿ ನಮ್ಮ ಮನೇಲಿ ಕೂಡ ಕೃಷ್ಣನನ್ನು ಪೂಜೆ ಮಾಡೋದೆಲ್ಲ ಮಾಡಿದ್ವಿ. ಅಂದರೆ ಸ್ವಾತಿ ಆಸೆ ಇತ್ತು ಮನೆಯಲ್ಲಿ ಮಾಡಬೇಕು ಅಂತ, ಅದಕ್ಕೋಸ್ಕರ. ಇಲ್ಲ ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲಿಗೆ ಓಡ್ತಿದ್ವಿ. ಅಪ್ಪ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಪೂಜೆ ಎಲ್ಲ ಮಾಡಿ, ಹಣ್ಣು ಕಾಯಿ ಮಾಡಿ, ಆರತಿ ಎಲ್ಲ ಮಾಡಿ ಎಲ್ಲ ತಗೊಂಡು ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಚೆನ್ನಾಗಿತ್ತು. ನಂತರ ನಾನು ಹೋಗಿದ್ದೆ ಸ್ಕೂಲಿಗೆ. ಬನ್ನಿ, ಸ್ಕೂಲಲ್ಲಿ ಪ್ರೋಗ್ರಾಮ್ ಶುರುವಾಯಿತು. ನಾವು ತುಂಬಾ ಯೋಚನೆ ಮಾಡಬೇಕು, ಗಂಭೀರವಾಗಿ ಇದನ್ನು ಮುಂದಿನ ಮಕ್ಕಳಿಗೆ ನಾವು ವಿಚಾರಗಳನ್ನು ತಿಳಿಸಿಕೊಡುವಂತಹ ಪ್ರಮೇಯ ಬಂದಿದೆ. ಈಗ ತಾಯಂದಿರು ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವಂತಹ ಕೆಲಸದ ಜೊತೆಯಲ್ಲಿ ಸಂಜೆ ಹೊತ್ತು ಕೇವಲ ಮಕ್ಕಳಿಗೆ ಶಿಕ್ಷಣ ಮಾತ್ರ ಅಲ್ಲ, ಶಿಕ್ಷಣದ ಜೊತೆಯಲ್ಲಿ ಮನೆಯಲ್ಲಿ ನಮ್ಮ ಧಾರ್ಮಿಕ ಆಚಾರ ವಿಚಾರ. ಹುಡುಗಿಯರ ಲಿಂಬೆ ಚಮಚ ಓಟ ನೋಡಿ ಓಡ್ತಿದ್ದಾರೆ ಮಕ್ಕಳು. ಲಿಂಬೆ ಬಿತ್ತು. ರೆಡಿ ಇದ್ದಾರೆ ಎಲ್ಲರೂ? ಅಣ್ಣ ಸೈಡ್ ಹಿಡಿದೀವಣ್ಣ ರಜ್ಜಿ. ಈ ಜನ ಲಿಂಬೆಲ್ಲ ಚಮಚ ಎಲ್ಲ ಕುಂಬಾರ ಒಂದುಂಡು ಮಾರೆ. ಎಸ್ 3 ಮಕ್ಕಳು ಓಡೆ ಓಡೆ ಪ್ರೈಸ್ ಇಚ್ಚಿ ಮಕ್ಕಳೇ ಜೋಬ್ ಕನಲ್ಲ ಇಟ್ಟು ಕರೆಕ್ಟ್ ಒಂದು ತಿಂತಾರೆ ಮಾರೆ. ಎಸ್ ರೆಡಿ 3 2 1 ಏರೇ ಬಂತು ನಾನು. ಏರೋರಿ ನಡುಟು ರಿಲೇ ಒಬ್ಬಲಕ್ಕ ಸೇರ್ತೀರಿ. ಹುಡುಗರ ಮಡಕೆ ಹೊಡೆಯುವ ಸ್ಪರ್ಧೆ ಶುರುವಾಯಿತು. ಯಾರು ಮಡಿಕೆ ಹೊಡಿತಾರೆ ಅಂತ ನೋಡೋಣ ಬನ್ನಿ. ಐಲ್ಲ ಬಕ್ ಅಣ್ಣ ಹೊಡಿಲಿಲ್ಲ, ಇವನಾದ್ರೂ ಹೊಡಿತಾನ. ಯಾಕೋ ಕ್ರಾಸ್ ಅಲ್ಲೋದು. ಇಲ್ಲ, ಈ ಅಣ್ಣ ಹೋಗೋ ಸ್ಪೀಡ್ಗೆ ಹೊಡಿಯುತ್ತೆ ಅಂದ್ಕೊಂಡೆ, ಆಗಲಿಲ್ಲ. ಅಯ್ಯ ಡಿಶ್ಕ್ಯಾವ್ ಡಿಶ್ಕ್ಯಾವ್. ಹೊಡಿ 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 ಡಿಶ್. ಅಯ್ಯೋ ಎಲ್ಲೆಲ್ಲ ಹೊಡೆದ್ಬಿಟ್ಟ. ಈ ಅಣ್ಣ ಹೊಡಿತಾನೆ. ಇವನು ಹೊಡಿಯೋದಕ್ಕಿಂತ ಜಾಸ್ತಿ ನಾಚ್ಕೊಂಡು ಹೋಗ್ತಿದ್ದ, ಆದರೂ ಹೊಡಿಲಿಲ್ಲ. ಮಿಸ್ ಆಯಿತು. ವೆಯ್ಟಿಂಗು. ತುಂಬ ಜನ ಲೈನಲ್ಲಿ ಹೋಗ್ತಾವ್ರೆ, ಹತ್ರ ಹೋಗ್ತಾರೆ, ಬರ್ತಾವ್ರೆ. ಈ ಅಣ್ಣ ಅಷ್ಟೇ ಹೊಡಿಯಲ್ಲ ಅನ್ಸತ್ತೆ. ಹೊಡೆದ್ರೆ ಇವನು ಸ್ಟಾಪಾಕ್ ಫೈನಲಿ ಹೊಡೆದೇ ಬಿಟ್ಟ. ಹುಡುಗರು ಮಡಿಕೆ ಹೊಡೆಯೋ ಸ್ಪರ್ಧೆ ನಡೀತಾ ಇತ್ತು. ಆ ಕಡೆಯಿಂದ ಬೇರೆಲ್ಲ ಆಟೋಟ ಸ್ಪರ್ಧೆಗಳು ನಡೀತಾ ಇತ್ತು. ಇಲ್ಲಿ ನೋಡಿದ್ರೆ ಮಹಿಳೆಯರದು ಶುರು ಆಯ್ತು ನೋಡಿ. ಈ ಅಕ್ಕ ಏನು ಹೊಡಿಯೋಕೆ ಹೋಯ್ತವ್ರು. ಮಡಿಕೆ ಇರೋದೆಲ್ಲಿ ಗೊತ್ತಿಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಹೊಡೆದೇ ಬಿಟ್ರು. ಪಾಪ ತುಂಬ ಜನ ಕ್ಯೂ ನಿಂತಿದ್ರು, ಅವ್ರಿಗೆ ಆಟ ಆಡೋಕ್ಕೆ ಸಿಗಲೇ ಇಲ್ಲ. ಈ ಹುಡುಗಿ ಫಸ್ಟಲ್ಲೇ ಹೋಗಿ ಹೊಡೆದ್ಬಿಟ್ರು. ನೋಡಿದ್ರೆ ಸಂಗೀತ ಕುರ್ಚಿ ನಡೀತಿತ್ತು, ಅದರ ಫೈನಲ್ ನಡೀತು ನೋಡಿ. ಇದೇ ನಾನು ಓದಿರುವಂಥ ಸ್ಕೂಲು, ಕಾಪಿನಟ್ಕದ ನನ್ನ ಪ್ರೀತಿಯ ಶಾಲೆ, ಮೆಚ್ಚಿನ ಶಾಲೆ. ಹುಡುಗರದು ಶುರು ಆಯ್ತು ನೋಡಿ, ಪುರುಷರದು. ಲಬಕ್. ಎಲ್ಲ ಹತ್ರ ಹೋಗ್ತವ್ರೆ, ಆದರೆ ಹೊಡಿಯೋಕ್ಕಾಗ್ತಿಲ್ಲ. ಅಣ್ಣ ಈ ಅಣ್ಣ ಏನು ಹೊಡ್ಕೊಂಡು ಹೋಗ್ತಾನೆ. ಯಾಕಪ್ಪ ಸಿಕ್ತಿಲ್ವೇ? ಹೊಡ್ತಾ ಅನ್ಸುತ್ತೆ ರಾಜ. ಹೊಡಿ ರಾಜ. ಬಂದ ಅಣ್ಣ, ಆ ಕಡೆಯಲ್ಲಿ ಈ ಕಡೆ ಬನ್ನಿ. ನೋಡಿ, ಇವ್ರು ಅಣ್ಣ ಹೊಡಿತಾರೆ ಅನ್ಸುತ್ತೆ. ಆ್ಯಕ್ಚುಲಿ ಇದು ನನ್ನನ್ನು ಅವ್ರು ರೊಟೇಟ್ ಮಾಡಿ ಬೇರೆ ಕಡೆ ಬಿಟ್ಟಿದ್ರೆ ನಾನು ಹುಡ್ಕೊಂಡು ಹೋಗ್ತಿದ್ದೀನಿ ನೋಡಿ, ಸಿಗ್ತಾಯಿಲ್ಲ. ಯಾರೋ ಮಾತಾಡ್ದಂಗೆ ಕೇಳಿಸ್ಬಿಟ್ಟು ಓಡಿಸ್ಕೊಂಡು ಹೋಗ್ತೀನಿ. ಈಗ ನೋಡಿ ಮಜಾ ಇದೆ. ಯಾರೋ ಕರ್ದಂಗೆ ಆಯ್ತು ಅಂತ ಆ ಕಡೆ ಹೋದೆ. ಹಿಂದೆ ಮಾತಾಡೋದು ಕೇಳಿಸ್ತು. ಹಿಂಗೆ ನಮ್ಮೂರ ಕಡೆ ಅಣ್ಣ ಶುರು. ಕರೆಕ್ಟ್ ಇದೆ. ಬ್ಯಾಕ್ಗ್ರೌಂಡಲ್ಲಿ ಚೆಂಡೆ ಮ್ಯೂಸಿಕ್ ಅಣ್ಣ ಕುಣಿತಾ ಹೋಗ್ತಂಗಿದೆ. ಟಂಗರ್ ಇಷ್ಟೆಲ್ಲ ಆಟ ನಡೀತಿರ್ಬೇಕಾದ್ರೆ ಬಂದರು ನೋಡಿ ನಮ್ಮ ಮುದ್ದಾದ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಪುಟಾಣಿಗಳು. ಅವರನ್ನು ಶಾಲಾ ಮಕ್ಕಳು ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಿದ್ದಾರೆ ನೋಡಿ.
ಮುದ್ದಾಗಿದ್ದಾರೆ. ಬನ್ನಿ ಮುದ್ದಾದ ಕೃಷ್ಣಗಳನ್ನು ಸ್ವಾಗತಿಸೋಣ. ನೋಡಿ ನಮ್ಮನೆಯವನು ಇವನು ಕನಿಷ್ಕು ಇದ್ದಾನೆ. ಈ ಥರ ಊದಕ್ಕೆಲ್ಲ ತುಂಬ ಇಷ್ಟ ಇತ್ತು ಮೊದಲು ಸ್ಕೂಲಲ್ಲಿ ಇರಬೇಕಾದ್ರೆ. ನಾನು ಬ್ಯಾಂಡ್ ಸೆಟ್ಟಲ್ಲಿದ್ದೆ, ಆ ಮಜಾನೇ ಬೇರೆ. ಇಲ್ಲಿ ನೋಡಿ ಹುಡುಗಿ ಹೊಡಿತಾಳೆ ಡಂಗರ್ ಟಕ್ಕರ್ ಡಂಗ್. ಇಷ್ಟಲ್ಲಾದಮೇಲೆ ಮತ್ತೊಂದು ಅಣ್ಣ ಬಂದು ನಿಂತಿದ್ದಾನೆ. ಏನಣ್ಣ ಪ್ರಾರ್ಥನೆ ಮಾಡ್ತಿದ್ಯಾ? ಎಷ್ಟು ಹರಕೆ ಹೇಳ್ತಿದ್ದಾನೋ ಗೊತ್ತಿಲ್ಲ. ರಾಕೇಶ ಯಾಕೆ ಹೊಡಿ ರಾಜ? ಅಯ್ಯೋ ಜಸ್ಟ್ ಮಿಸ್. ಇವನೊಬ್ಬ ನೋಡಿ ನನ್ನ ಅಣ್ಣ ಬಂದ ಓಡ್ಕೊಂಡು ನಡ್ಕೊಂಡು ಬಂದರೆ ಲೇಟ್ ಆಗುತ್ತೆ ಅಂತ ಓಡ್ಕೊಂಡು ಬಂದವನೇ. ಏನು ಹೊಡಿತೈತೆ ಅನ್ನೋಷ್ಟರಲ್ಲಿ ನನ್ನ ಪ್ರಕಾರ ಲೈನ್ ಪಾಸ್ ಆಗಿಬಿಟ್ಟ. ಆದರೂ ನೋಡಿ ಬಂದರು ಐ ಹೊಡಿ ಇನ್ನು ಹೊಡಿತಾನೆ ಅನ್ಸುತ್ತೆ, ಗೊತ್ತಿಲ್ಲ. ಹೊಡೆದೇ ಬಿಟ್ಟ ನೋಡಿ. ಮತ್ತೆ ಶುರು ಆಯಿತು ಹಗ್ಗ ಜಗ್ಗಾಟ. 10 ಟೀಮ್ಗಳಿತ್ತು ನೋಡಿ, ಹೆಂಗೆ ಎಳೆದ್ಬಿಟ್ರು ಇವರೆಲ್ಲ. ಓಹೋ, ಬಟ್ ಇದಕ್ಕಿಂತ ನಿಮಗೆ ನೆಕ್ಸ್ಟ್ ಮ್ಯಾಚ್ ತುಂಬ ಸಖತ್ತಾಗಿದೆ. ಯಾಕೆಂತ ಹೇಳಿದ್ರೆ ಒಬ್ಬರು ಒಳ್ಳೆ ವರ್ಷಕ್ಕೊಂದ್ಸಲ ಹಗ್ಗ ಎಳೆಯೋರು ಇದ್ದಾರೆ ಮುಂದ್ಗಡೆ. ನೋಡಿ ಒಂದು ಸೈಡಲ್ಲಿ ಎಳೆದುಬಿಟ್ಟು ಈ ಜೋಶಲ್ಲಿ ಟೀಮ್ ಪಾಪ. ಆದರೂ ಏನೋ ಒಂದು ಪ್ರಯತ್ನ ಪಡ್ತಿದ್ವಿ, ಬಟ್ ಕೊನೆಯವರೆಗೂ ಗೆಲ್ಲಕ್ಕಾಗಿಲ್ಲ. ಬಟ್ ಸ್ಟ್ರಾಂಗ್ ಇತ್ತು ಉಳಿದ ಟೀಮ್ಗಳು. ಬಟ್ ನಮ್ಮ ಪ್ರಯತ್ನ ಮಾಡಿದ್ವಿ. ನೋಡಿ ಆ ಜಲಕ್ಕೆ ಹೇಗಿತ್ತು. ನೋಡಿ ಅಣ್ಣ ಇವ್ರ ಬಗ್ಗೆ ಹೇಳಬೇಕಂತಿಲ್ಲ, ಚೆನ್ನಾಗಿ ಹಾಗೆ ಹೇಳಿದ್ದಾರೆ ನೋಡಿ. ಎಸ್ ಬಂತು ಅಂತು ಅಯ್ಯಪ್ಪ ಮುಗೀತು. ಇಷ್ಟೆಲ್ಲ ಮುಗಿಸ್ಕೊಂಡು ಮ್ಯಾಚ್ ಟೈ ಆದ ಕಾರಣ ಮತ್ತೆ ಅವ್ರ ಜೊತೆ ಮತ್ತೆ ಕಾಂಪಿಟೇಷನ್ ಇತ್ತು. ಬಟ್ ಈ ಕಡೆ ಕೋರ್ಟ್ ಸ್ವಲ್ಪ ಗ್ರಿಪ್ಪು ಕಡಿಮೆ ಇತ್ತು. ಬಟ್ ಆ ಟೀಮ್ ಸ್ಟ್ರಾಂಗ್ ಇರೋದ್ರಿಂದ ನಾನು ಗೆಲ್ಲೋದು ಕಷ್ಟ ಅಂತಿತ್ತು. ಬಟ್ ಆದರೂ ಪ್ರಯತ್ನ ಮಾಡಿದೆ. ಪ್ರಯತ್ನ ಇಂಪಾರ್ಟೆಂಟ್ ಅಂತೆ ಜೀವನದಲ್ಲಿ. ಇಲ್ಲಿ ನೋಡಿ ಅಣ್ಣ ಪ್ರಸಾದ್ ಗಿಡ ನೆಡಕ್ಕೆ ಹೊಂಡ ತೆಗಿತಾವನೆ. ಆಯಿತು, ಇಷ್ಟೆಲ್ಲ ಆಗಿ ಮ್ಯಾಚ್ ಮತ್ತೆ ಶುರು ಆಯಿತು. ಆಪೋಸಿಟಲ್ಲಿ ನನ್ನ ಅಣ್ಣ, ಈ ಕಡೆಯಿಂದ ನಾನಿದ್ದೆ. ಬಟ್ ಅವ್ರ ಟೀಮ್ ಸ್ಟ್ರಾಂಗ್ ಇತ್ತು. ಈ ಕಡೆ ಕೋರ್ಟ್ ಸ್ವಲ್ಪ ಕಷ್ಟ ಇತ್ತು. ಆದರೆ ಟ್ರೈ ಮಾಡಿದ್ದೆ. ನನಗೆ ಎಳಿತಿರ್ಬೇಕಾದ ನೆನಪಾಯ್ತು. ಅಯ್ಯೋ ಬ್ಯಾಕ್ ಪೇಯ್ನ್ ಇದೆ, ಬೇಡ ಅಂತ ಬಿಟ್ಟೆ. ಇಷ್ಟೆಲ್ಲ ತುಂಬ ಆಟೋಟಗಳು ಮುಗಿದ ನಂತರ ಸಂಜೆ ಸಭಾ ಕಾರ್ಯಕ್ರಮ ಶುರುವಾಯಿತು. ಆಟಾಡಿ ಸುಸ್ತಾಗಿತ್ತು. ಕಾರ್ಯಕ್ರಮ ನಿರೂಪಣೆ ಬೇರೆ ಮಾಡಬೇಕಿತ್ತು, ನಡೀತಾ ಇತ್ತು, ಮಾಡ್ತಾ ಇದ್ದೀವಿ. ಸಹಾಯವನ್ನು ಗೆಳೆಯರ ಬಳಗದಿಂದ ಮಾಡ್ತಿದ್ದೇವೆ. ಈ ಸಲ ಕೂಡ ಒಂದೆರಡು ಸಹಾಯ ಮಾಡಬೇಕಂತ ನಾವೆಲ್ಲರೂ ನಿರ್ಧರಿಸಿದ್ದೇವೆ. ಹಾಗಾಗಿ ಈ ಸಲ ಗೆಳೆಯರ ಬಳಗದಿಂದ ಪ್ರಥಮವಾಗಿ ನಾವು ಶಾಲೆಗೆ ಅಕ್ಷರ ದಾಸೋಹ ಕೊಠಡಿಗೆ ರಿಪೇರಿಗೆ ಅಂತ ನಮ್ಮ ಕೈಯಿಂದ ಆಗುವಂತಹ ಧನ ಸಹಾಯವನ್ನು ನೀಡ್ತಿದ್ದೇವೆ. ಇದನ್ನ ಶಾಲೆಯ ಮುಖ್ಯೋಪಾಧ್ಯಾಯನಿ ಆದಂತ ನೀವು ನಮ್ಮ ಗೌರವಾಧ್ಯಕ್ಷರಾದಂತಹ ವಸಂತ ಸಾಲಿನವರಿಂದ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. 15,000 ಮೊತ್ತವನ್ನ ಹಾಗೆ ಈ ಸಭಾ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ನಮ್ಮ ಗೆಳೆಯರ ಬಳಗದ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಫೋಟೋ ತೆಗೆಯೋ ಕಾರ್ಯಕ್ರಮಕ್ಕೆ ಎಲ್ಲರೂ ಪೋಸ್ ಕೊಡ್ತಾ ಇದ್ದೀವಿ. ಹಾಗೆ ಒಂದು ಒಳ್ಳೆಯ ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಅವತ್ತಿನ ಕಾರ್ಯಕ್ರಮ ಮುಗಿಯಿತು. ಹಾಗೆ ಮುಗಿಸಿ ನೆಕ್ಸ್ಟ್ ಡೇ ಸ್ವಲ್ಪ ಮೈಕೈನೋ ಅಂತ ರೆಸ್ಟಲ್ಲಿ ಇರಬೇಕಾದ್ರೆ ಮನೆಯಲ್ಲಿ ನಾವು ನಿನ್ನೆ ಆಟ ಆಡೋಕ್ಕಾಗಿಲ್ಲ, ಇವತ್ತು ಆಟ ಆಡಬೇಕು ಅಂತ ಬೇಕೇ ಅಂತ ಹೇಳಿದ್ರು. ಅದಕ್ಕೆ ನೋಡಿ ಅಲ್ಲಿ ಮಡಿಕೆ ಕಟ್ಟಿದ್ದೀನಿ, ಹೊಡಿಯೋಕ್ಕೆ ಹೋಗ್ತಾವ್ರೆ ಮೇಡಮ್. ಯಾರು ಹೊಡಿತಾರೆ ಅಂತ ನೋಡೋಣ. ಓಕೆ ಬನ್ನಿ ನೋಡೋಣ. ಹಿಂಗೆ ಹೋದ್ರೆ ಇವತ್ತು ಹೊಡಿಯಲ್ಲ ಅನ್ಸತ್ತೆ. ಯಾಕೆ? ಹೋಗ್ಬಿಡು, ಒಳಗೆ ಹೋಗ್ಬಿಡು ರಾಜ, ಮನೆ ಒಳಗೆ ಹೋಗ್ಬಿಡು. ನಮ್ಮ ಕನಿಷ್ಕ ಬಂದ, ಹೊಡಿತಾನ ನೋಡೋಣ. ಅವನಿಗಾಗಿಲ್ಲ, ಅತ್ತಿಗೆನ ನೋಡ್ರಿ ಎಲ್ಲೆಲ್ಲೂ ಹೋಗ್ತಾವ್ರೆ. ಆಯಿತು. ಆ್ಯಕ್ಚುಲಿ ನಾನು ಬೇಕಂತ ಇವ್ರನ್ನ ಸ್ವಲ್ಪ ಆಟ ಆಡಿಸಿದ್ದೆ. 3 ರೌಂಡ್ ತಿರುಗಿಸ್ಬಿಟ್ಟು ರೋಲ್ ಕಳಿಸಿದ್ದೆ. ಇವಳು ನೋಡಿ ಪಾಪ ಹುಡ್ಕೊಂಡು ಹಂಗೆ ಮಡಿಕೆ ತರೋಕ್ಕೆ ಶಾಪ್ಗೆ ಹೋಗೋ ಥರ ಇದೆ ನೋಡಿ, ಹಂಗೆ ಹೋಗ್ತಿದ್ದಾಳೆ. ಹೋಗು ಹಂಗೆ ನಿಮ್ಮ ಮನೆಗೆ ಹೋಗ್ಬಿಡು. ನೆಕ್ಸ್ಟ್ ನೋಡಿ ನಮ್ಮ ಕನಿಷ್ಕ್ ಹಂಗೆ ಬಂದುಬಿಟ್ಟ, ಹೊಡೆದ್ಬಿಟ್ಟ. ಬಟ್ ಮಡಿಕೆ ಹೊಡಿಲಿಲ್ಲ. ನೆಕ್ಸ್ಟ್ ನೋಡಿ ಇವರು ಹೇಳ್ತಾವ್ರೆ, ಯಾರು ಹತ್ರ ಬರಬೇಡಿ, ಹೊಡೆದಾಕ್ಬಿಡ್ತೀನಂತ. ಬೀಸಿಲ್ಲ, ಆಗಲಿಲ್ಲ. ಈಗ ಇವ್ರು ಹೊಡಿತಾರೆ ಅನ್ನೋ ಸೂಚನೆ ಇದೆ ನೋಡಿ. ಹೊಡಿತಾರೆ ಅನ್ಸತ್ತೆ. ಓ ಮೈ ಗಾಡ್, ಹೊಡೆದೇ ಬಿಟ್ರು. ಇವರಿಷ್ಟು ಕುಣಿಲಿಕ್ಕೆ ರೀಸನ್ ನಾನು 500 ಕೊಡ್ತೇನೆ ಅಂತ ಹೇಳಿದೆ, ಕೊಟ್ಟಿರಲಿಲ್ಲ. ಆಯ್ತು, ಆಟ ಎಲ್ಲ ಮುಗಿಸಿ ನಮ್ಮ ಊರಿನ ನದಿ ಹತ್ರ, ಫಲ್ಗುನಿ ನದಿ ಹತ್ರ ಹೋಗಿ ಸುಮ್ಮನೆ ಎಲ್ಲ ನೀರಲ್ಲಿ ಆಟ ಆಡಿ ಬಂದ್ವಿ. ಹಾಗೆ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಮನೆಯ ರಿಷಿಕ್ ಹಾಗೂ ಕನಿಷ್ಕ್ ನೋಡಿ ಮುದ್ದಾದ ಕೃಷ್ಣನ ವೇಷ ಹಾಕಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ರು. ಅದರ ಕೆಲವು ತುಣುಕುಗಳಿದೆ ನೋಡಿ. ಕನಿಷ್ಕ್ ಕೃಷ್ಣ ಮತ್ತು ರಿಷಿಕ್ ಕೃಷ್ಣ. ಇವನು ಸಣ್ಣವ ರಿಷಿಕು, ಇನ್ನೊಬ್ಬ ನೆಕ್ಸ್ಟ್ ಬರ್ತಾನೆ ನೋಡಿ ಕನಿಷ್ಕ್. ಇಬ್ಬರು ನಮ್ಮ ಮನೆಯ ಮುದ್ದು ಕೃಷ್ಣಗಳು.
ಅವರು ಅವತ್ತು ಫೋಟೋಶೂಟ್ ಮಾಡಿಸ್ಕೊಂಡ್ರು. ಇವನು ಕೃಷ್ಣ ವೇಷ ಹಾಕಿ ಕಾಂಪಿಟೇಷನ್ಗೆ ಹೋಗ್ಲಿಕ್ಕೆ ರೆಡಿ ಇರಲಿಲ್ಲ, ಅಳ್ತಿದ್ದ. ಅದಕ್ಕೆ ಕೃಷ್ಣ ವೇಷ ಹಾಕಿ ಫೋಟೋಶೂಟ್ ಮಾಡಿಸ್ಕೊಂಡು ಅಲ್ಲೇ ಸ್ಟುಡಿಯೋದಲ್ಲಿ ಮಾಡಿಸ್ಕೊಂಡ್ಬಂದರು. ಬಟ್ ನೋಡಿ, ನಮ್ಮ ಕನಿಷ್ಕ ಆದರೆ ಕಾಂಪಿಟೇಷನಲ್ಲಿ ಭಾಗವಹಿಸಿ ಪ್ರೈಸ್ ಕೂಡ ಪಡ್ಕೊಂಡಿದ್ದ. ಹಾಗೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆಯನ್ನು ನಾವು ಈ ಥರ ಸಂಭ್ರಮದಿಂದ ಸೆಲೆಬ್ರೇಷನ್ ಮಾಡಿದ್ವಿ. ಮುಂದೆ ನೆಕ್ಸ್ಟ್ ಯಾವುದಾದ್ರೂ ಒಳ್ಳೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ, ಆವಾಗ ನೋಡೋಣ. ಅಲ್ಲಿವರೆಗೆ ನೋಡ್ತಾಯಿರಿ ಪ್ಯಾಕ್ ವರ್ಲ್ಡ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಟೈ ಅಂತ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಕೃಷ್ಣ ಅರ್ಪಣ ಮಸ್ತು. ಥ್ಯಾಂಕ್ ಯು.